ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮದು ಜಿಮೇಲ್ದು ಏನಾದರೂ ನೀವು ಪಾಸ್ವರ್ಡ್ ಏನಾದರೂ ಮರ್ತೋಗಿದ್ರೆ, ಇಲ್ಲ ನೀವು ಜಿಮೇಲ್ ಕ್ರಿಯೇಟ್ ಮಾಡಿ ನಿಮ್ಮ ಯೂಟ್ಯೂಬಿಗೆ ನೀವು ಲಿಂಕ್ ಮಾಡಿರ್ತೀರಲ್ಲ, ನಿಮ್ಮ ಯೂಟ್ಯೂಬ್ದು ಯಾವ ಜಿಮೇಲ್ ನೀವು ಯೂಸ್ ಮಾಡ್ತಾ ಇದ್ದೀರಾ, ಆ ಜಿಮೇಲ್ದು ನಿಮಗೆ ಪಾಸ್ವರ್ಡು ಗೊತ್ತಿಲ್ಲ, ಹೆಂಗೆ ಕಂಡುಹಿಡಿಯೋದು ಗೊತ್ತಿಲ್ಲ, ಇಲ್ಲ ನೀವು ಆ ಜಿಮೇಲ್ ಹಾಕಿಬಿಟ್ಟು ಕೆಳಗಡೆ ಪಾಸ್ವರ್ಡ್ ಹಾಕಬೇಕು. ಸೊ ಆ ಪಾಸ್ವರ್ಡ್ ನನಗೆ ಗೊತ್ತಿಲ್ಲ, ನೆನಪಿಲ್ಲ. ಇನ್ನೂ ತುಂಬ ಪ್ಲಾಟ್ಫಾರ್ಮ್ಸ್ ಇದೆಯಲ್ಲ, ಲೈಕ್ ಇನ್ಸ್ಟಾಗ್ರಾಮ್ದು ನೀವೇನಾದರೂ ಪಾಸ್ವರ್ಡ್ ಮರ್ತೋಗಿದ್ರೆ, ಇಲ್ಲ ಫೇಸ್ಬುಕ್ದು ಪಾಸ್ವರ್ಡ್ ಮರ್ತೋಗಿದ್ರೆ, ಇಲ್ಲ ಗೂಗಲ್ದು, ಇಲ್ಲ ಇನ್ನೂ ತುಂಬ ಪ್ಲಾಟ್ಫಾರ್ಮ್ಸ್ ಇದೆಯಲ್ಲ, ಲೈಕ್ ಆ್ಯಪ್ಸ್ ಆಯಿತು, ಇನ್ನು ಸೋಷಲ್ ಮೀಡಿಯಾ ಆ್ಯಪ್ಸ್ ಆಯಿತು. ಇದರದ್ದು ಪಾಸ್ವರ್ಡ್ನ ನೀವು ಯಾವ ಥರ ಕಂಡು ಹಿಡಿಯೋದು ಆ್ಯಂಡ್ ಎಲ್ಲಿ ಹೋಗ್ಬಿಟ್ಟು ನಾವು ನಮ್ಮ ಪಾಸ್ವರ್ಡ್ನ ಚೆಕ್ ಮಾಡೋದಂತ ನಾನು ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಆ್ಯಂಡ್ ಯೂಟ್ಯೂಬ್ಗೆ ಪಾಸ್ವರ್ಡ್ ಬೇಕಾಗಿರುತ್ತೆ. ಲೈಕ್ ನಿಮ್ಮದು ಫೋನ್ ಕಳೆದೋಗಿ, ಇಲ್ಲ ನ್ಯೂ ಫೋನ್ ನೀವೇನಾದರೂ ತೊಗೊಳಕ್ಕಿದ್ರೆ ಜಿಮೇಲ್ ಹಾಕಿಬಿಟ್ಟು ಕೆಳಗಡೆ ಪಾಸ್ವರ್ಡ್ ಹಾಕಲೇಬೇಕು. ಸೊ ಈ ಕಂಡೀಷನಲ್ಲಿ ನೀವು ಪಾಸ್ವರ್ಡ್ನ ಯಾವ ಥರ ಕಂಡು ಹಿಡಿಯೋದು ನಿಮ್ಮ ಫೋನಲ್ಲಿ, ಫಸ್ಟೇ ನೀವು ಕಂಡು ಹಿಡಿದ್ಬಿಟ್ಟು ಬೇಕಿದ್ರೆ ನೋಟ್ನ ಮಾಡ್ಕೋಬೋದು ನಿಮ್ಮ ಪಾಸ್ವರ್ಡ್ನ. ಇಲ್ಲ ಅಂದರೆ ನೀವೇನು ಮಾಡ್ಬೋದು, ಆ ಪಾಸ್ವರ್ಡ್ನ ನೀವು ಆಗಿ ಆ ಹಳೆ ಪಾಸ್ವರ್ಡ್ನ ತೆಗೆದು ಹೊಸ ಪಾಸ್ವರ್ಡ್ನ ನೀವು ಹಾಕ್ಕೋಬೋದು. ಈಗ ಓಲ್ಡ್ ಪಾಸ್ವರ್ಡ್ ಗೊತ್ತಿದ್ದರೆ ತಾನೇ ಈಗ ಹೊಸ ಪಾಸ್ವರ್ಡ್ ಕ್ರಿಯೇಟ್ ಮಾಡೋಕ್ಕಾಗೋದು. ಸೊ ಈಗ ಯಾವ ಥರ ಕಂಡುಹಿಡಿಯೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಬನ್ನಿಗೆ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೆ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಾವು ಏನು ಓಪನ್ ಮಾಡ್ಕೋಬೇಕು, ಗೂಗಲ್ನ ಓಪನ್ ಮಾಡ್ಕೋಬೇಕು. ಓಕೆನಾ? ಸೊ ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಮಾರ್ಕ್ ಮಾಡಿದ್ದೀನಲ್ಲ. ಸೊ ಈ ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ನ ಓಪನ್ ಮಾಡ್ಕೊಂಡಾದಮೇಲೆ ನೀವು ನಿಮ್ದು ಯಾವ ಅಕೌಂಟ್ ಇದೆ, ಯಾವುದ್ರ ಪಾಸ್ವರ್ಡು ನೀವು ಚೆಕ್ ಮಾಡಬೇಕು, ಆ ಗೂಗಲ್ ಅಕೌಂಟ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಐ ಮೀನ್ ಜಿಮೇಲ್ ಅಕೌಂಟ್ನ. ಓಕೆನಾ? ಸೊ ನಿಮ್ದು ಎಷ್ಟು ಜಿಮೇಲ್ ಇದೆ ಅದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮದು ಯಾವುದ್ರಲ್ಲಿ ಚೆಕ್ ಮಾಡಬೇಕು ಅದು. ಓಕೆನಾ? ಸೊ ನಾನು ಇದನ್ನೇ ಇಡೋಕ್ಕೆ ಬಿಡ್ತೀನಿ. ಅದಾದಮೇಲೆ ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಕಾಣಿಸ್ತಿದೆಯಲ್ಲ ನಿಮಗೆ ಒಂದು ಆಪ್ಷನು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಆ್ಯಂಡ್ ಹಂಗೈಸ್ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೇಕಲ್ಲ ಒಂದು ಆಪ್ಷನು, ಸೆಕ್ಯೂರಿಟಿ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಆ್ಯಂಡ್ ಹಾಗೈಸ್ ಇಲ್ಲಿ ತುಂಬ ನಾಯ್ಸ್ ಇದೆ, ಸೊ ಇಗ್ನೋರ್ ಮಾಡಿ ನಾಯ್ಸ್ಗೆ. ತುಂಬ ಸಾರಿ, ಇಲ್ಲೇನೋ ಕೆಲಸ ನಡೀತಾ ಇದೆ. ಓಕೆನಾ ಗೈಸ್, ಇದಾದಮೇಲೆ ನಾವು ಇಲ್ಲಿ ಕೆಳಗೆ ಸ್ಕ್ರಾಲ್ ಮಾಡೋಣ. ಇಲ್ಲಿ ನಿಮಗೆ ಇನ್ನೊಂದು ಪಾಸ್ವರ್ಡ್ ಆಪ್ಷನ್ ಕಾಣಿಸ್ತಿರ್ಬೇಕಲ್ಲ, ಇಲ್ಲಿ ಕೆಳಗಡೆ ತೋರಿಸ್ತೀನಿ ನಿಮಗೆ, ಇಲ್ಲಿ ಕೆಳಗಡೆ ಪಾಸ್ವರ್ಡ್ ಅಂತ. ಸೊ ಇಲ್ಲಿ ನೀವು 2 ಸ್ಟೆಪ್ ವೆರಿಫಿಕೇಷನ್, ಸೆಕ್ಯೂರಿಟಿ ಕೋರ್ಸ್, ಪಾಸ್ ಕೀ ಆ್ಯಂಡ್ ಪಾಸ್ವರ್ಡ್. ಸೊ ಪಾಸ್ವರ್ಡ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ನಾವು ಎಲ್ಲಿ ಚೆಕ್ ಮಾಡೋದಂತ ಹೇಳ್ತೀನಿ. ಇನ್ನೂ ಕೆಳಗೆ ಸ್ಕ್ರಾಲ್ ಮಾಡಿ, ಇನ್ನೂ ಫುಲ್ ಕೆಳಗೆ ಸ್ಕ್ರಾಲ್ ಮಾಡಿಬಿಡಿ. ಓಕೆನಾ? ನಾ ಹೇಳಿದ್ನಲ್ಲ ಅದೇ ಸೇಮ್ ಪ್ರಾಸೆಸ್. ಅದಾದಮೇಲೆ ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೇಕಲ್ಲ ಪಾಸ್ವರ್ಡ್ ಮ್ಯಾನೇಜರ್. ಓಕೆನಾ? ಸೊ ಇಲ್ಲಿ ಬಂದುಬಿಟ್ಟು ನಾವು ಏನು ಮಾಡಬೇಕು, ನಮ್ಮ ಪಾಸ್ವರ್ಡ್ನ ಚೆಕಪ್ ಮಾಡೋದು. ಓಕೆನಾ? ತುಂಬ ಈಸಿ ಅಂದರೆ ತುಂಬ ಈಸಿ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ದು ನಿಮಗೆ ತುಂಬ ಆ್ಯಪ್ಸು, ನಿಮ್ಗೆ ಯಾವ್ಯಾವ ಆ್ಯಪ್ಸ್ಗೆ ನೀವು ಪಾಸ್ವರ್ಡ್ನ ಇಟ್ಟಿದ್ದೀರಾ ಅದೆಲ್ಲ ಆ್ಯಪ್ಸ್ ಬಂದುಬಿಟ್ಟು ಇಲ್ಲಿ ಓಪನ್ ಆಗುತ್ತೆ. ಸೊ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಯಾವುದಾದ್ರೂ ಒಂದು ಆ್ಯಪ್ ಮೇಲೆ ನಿಮ್ಮ ಸೆಕ್ಯೂರಿಟಿ ಇಲ್ಲ ಫೋನ್ದು ಏನು ಲಾಕ್ ಇದೆ ಅದು ಕೇಳುತ್ತೆ. ಅದನ್ನು ಓಪನ್ ಮಾಡಾದಮೇಲೆ ನೋಡಿ, ಇಲ್ಲಿ ನಿಮ್ಮ ಫೇಸ್ಬುಕ್ದು ಪಾಸ್ವರ್ಡ್ ಬಂದುಬಿಟ್ಟು ಶೋ ಆಗುತ್ತೆ. ಇಲ್ಲಿ ಐ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಪಾಸ್ವರ್ಡ್ನ ನಾವು ನೋಡ್ಬೋದು, ನಾವು ಏನು ಪಾಸ್ವರ್ಡ್ನ ಇಟ್ಟಿದ್ವಿ ಅಂತ. ಆ್ಯಂಡ್ ಇನ್ನೊಂದು ತುಂಬ ಅಂದರೆ ತುಂಬ ಆ್ಯಪ್ಸ್ಗಳಿಗೆ ನೀವು ಏನೇನು ಪಾಸ್ವರ್ಡ್ ಕೊಟ್ಟಿರ್ತೀರಾ, ನೀವು ಫೋನಲ್ಲಿ ನಿಮಗೆ ಸೇವ್ ಆಪ್ಷನ್ ಕಾಣಿಸುತ್ತಲ್ಲ, ಅದನ್ನು ಸೇವ್ ಮಾಡಿಕೊಂಡ್ರೆ ಈ ಥರ ರೀತಿಯಲ್ಲಿ ನಿಮಗೆ ಪಾಸ್ವರ್ಡ್ನ ನೋಡೋದಕ್ಕೆ ಸಿಗುತ್ತೆ. ಬೈ ಚಾನ್ಸ್ ಸೇವ್ ಮಾಡ್ಕೊಂಡಿಲ್ಲ ಅಂದರೂ ಕೂಡ ನಿಮಗೆ ಇಲ್ಲಿ ಪಾಸ್ವರ್ಡ್ ಮ್ಯಾನೇಜರಲ್ಲಿ ಎಲ್ಲ ಕೊಟ್ಬಿಡುತ್ತೆ. ಪಾಸ್ವರ್ಡ್ ಮ್ಯಾನೇಜರ್ ನಿಮಗೆ ಪಾಸ್ವರ್ಡ್ಸ್ ಎಲ್ಲ ನೀವು ಏನೆಲ್ಲ ಸೆಟ್ ಮಾಡಿದ್ರಿ ಅವೆಲ್ಲ. ಓಕೆನಾ? ಸೊ ಇಲ್ಲಿ ಬಂದುಬಿಟ್ಟು ನಾವು ಜಿಮೇಲ್ದು ಪಾಸ್ವರ್ಡ್ ಈಗ ನೋಡಬೇಕಂದ್ರೆ ಸಿಂಪಲಿ ಗೂಗಲ್ ಇದೆಯಲ್ಲ, ಗೂಗಲ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಯಾವ್ಯಾವ ಜಿಮೇಲ್ಗೆ ಯಾವ್ಯಾವ ಪಾಸ್ವರ್ಡ್ ನೀವು ಸೆಟ್ ಮಾಡಿದ್ದೀರಾ, ಸೊ ಅಷ್ಟು ಪಾಸ್ವರ್ಡ್ಸ್ ಬಂದುಬಿಟ್ಟು ಇಲ್ಲಿ ನಮಗೆ ಶೋ ಆಗುತ್ತೆ. ನೀವು ತುಂಬ ಜಿಮೇಲ್ಸ್ ಎಲ್ಲ ಕ್ರಿಯೇಟ್ ಮಾಡಿರ್ತೀರಲ್ಲ, ಆ ಎಲ್ಲ ಜಿಮೇಲ್ದು ಪಾಸ್ವರ್ಡ್ ನೀವು ಏನೇನು ಇಟ್ಟಿದ್ರಿ ಅದೆಲ್ಲ ಜಿಮೇಲ್ದು ಪಾಸ್ವರ್ಡ್ ನಿಮಗೆ ಇಲ್ಲಿ ಶೋ ಆಗುತ್ತೆ. ನೀವು ಈಸಿಲಿ ನೋಡಿಕೊಂಡು ನಿಮ್ಮ ಯಾವ ಜಿಮೇಲು ನಿಮಗೆ ಬೇಕು, ಮೇಯ್ನಾಗಿ ನಿಮ್ಮದು ಯೂಟ್ಯೂಬ್ದು ಜಿಮೇಲ್ದು ಪಾಸ್ವರ್ಡು ಇಟ್ಕೋಬೇಕು. ಮೇಯ್ನಾಗಿ ಅದು ಇಂಪಾರ್ಟೆಂಟು. ನಿಮ್ಮದು ಫೋನ್ ಏನಾದರೂ ಕಳೆದೋದ್ರೆ ನೀವು ಅದೇ ಜಿಮೇಲ್ನ, ಅದೇ ಯೂಟ್ಯೂಬ್ನ ನೀವು ಹೊಸ ಫೋನಲ್ಲಿ ಬೇಕಾದರೆ ಯೂಸ್ನ ಮಾಡ್ಕೋಬೋದು. ಯಾವುದೇ ಕಾರಣಕ್ಕೂ ಪಾಸ್ವರ್ಡ್ ಮರೆಯೋಕ್ಕೆ ಹೋಗಬೇಡಿ. ಬೈ ಚಾನ್ಸ್ ನಿಮಗೆ ಗೊತ್ತಾಗಿಲ್ಲ ಅಂದರೆ ಏನು ಮಾಡಿ, ಯಾವುದಾದ್ರೂ ಒಂದು ನೋಟಲ್ಲಿ ಬರೆದಿಟ್ಬಿಡಿ. ಓಕೆನಾ? ಇಲ್ಲ ನಿಮ್ಮ ಅಮ್ಮ ಹತ್ರ ಕೊಟ್ಬಿಡಿ, ಇಲ್ಲಾಂದರೆ ನೋಟಲ್ಲಿ ಬರೆದು ಎಲ್ಲಾದರೂ ಭದ್ರವಾಗಿ ಇಟ್ಕೊಳ್ಳಿ. ಓಕೆನಾ ಗೈಸ್? ಆಗ ನಿಮಗೆ ಇನ್ನೂ ತುಂಬ ಈಸಿ ಆಗುತ್ತೆ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.